ಅದೇ ನಾನು ಅವತ್ತು ಹೇಳಿದ್ನಲ್ಲ, ಮಳೆ ಕರ್ಸಕ್ಕೆ ಹೋಮ ಮಾಡಿದ್ದೀವಿ, ಜನನ್ ಕರ್ಸಕ್ಕೆ ಭೀಮಾ ಮಾಡ್ತಿದ್ದೀವಿ ಅಷ್ಟೇ. ಇಲ್ಲ 100% ಬಂದು ನೋಡ್ತಾರೆ. ಪ್ರತಿಯೊಬ್ಬರು ಬಂದು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಬೇಕು. ಚೆನ್ನಾಗಿದೆ, ನನಗೆಲ್ಲನೂ ಇಷ್ಟ ಆಯಿತು. ಆದರೆ ಇದು ಗಾಂಜಾ ಅದು ಇದು ಟ್ಯಾಬ್ಲೆಟ್ಸು ಅದು ಇದು ತೊಗೊಂಡೆಲ್ಲ ಹಾಳಾಗ್ತಾರಲ್ಲ, ಅದು ಆಗಬಾರ್ದು. ಬಡ್ರ ಮಕ್ಕಳು ಯಾವ ಥರ ಹಾಳಾದರು, ಶ್ರೀಮಂತರು ಯಾವ ಥರ ಹಾಳಾಗ್ತಾರೆ, ದುಡ್ಡು ಇಲ್ಲದವ್ರು ಯಾವ ಥರ ಆಗ್ತಾರೆ, ದುಡ್ಡು ಇದ್ದವ್ರು ಯಾವ ಥರ ಆಗ್ತಾರೆ ಅನ್ನೋದು ಇದರಲ್ಲಿ ತೋರಿಸಿದೆ. ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ. ದುನಿಯಾ ವಿಜಯ್ ಅಣ್ಣನಿಗೆ, ಇಡೀ ಭೀಮಾ ತಂಡಕ್ಕೆ ಧನ್ಯವಾದಗಳು. ನಾನು ಕಾಲೇಜಿಗೆ ರಜಾ ಕೊಟ್ಟು ಬಂದಿದ್ದೀನಿ. ನಾನು ಮಿಸ್ ಟಿವಿ ನೋಡ್ರೆ ನಾಳೆ ಟೆನ್ಷನ್ ನಿಲ್ಲಿಸ್ತಾರೆ. ಎಸ್, ನೀವು ಕೇಳಿ ಏನು. ಎಸ್ ಮೇಡಮ್, ನಾನು ಫಸ್ಟ್ ಆಡಿಯನ್ಸು, ಆಮೇಲೆ ಸಿನಿಮಾದವನು. ಯಾವಾಗಲೂ ನನಗಿದೆ, ಯಾವಾಗಲೂ ಖುಷಿ, ತುಂಬ ಖುಷಿ ಇದೆ. ಈಗ ಕೆಲಸ ಮಾಡಿದ್ದೀವಿ, ತುಂಬ ನೀಟಾಗಿ ಕೆಲಸ ಮಾಡಿದ್ದೀವಿ. ಇನ್ನು ಮಿಕ್ಕಿದ ಜನ ಹೇಳಬೇಕು, ಅವ್ರು ಏನು ಹೇಳ್ತಾರೋ ಅದು ರಿಸಲ್ಟ್ ಕಾಯ್ತಾ ಇದ್ದೀನಿ. ಎಸ್ ಎಸ್, ಅದೇ ನಾನು ಅವತ್ತು ಹೇಳಿದ್ನಲ್ಲ, ಮಳೆ ಕರ್ಸಕ್ಕೆ ಹೋಮ ಮಾಡಿದ್ದೀವಿ, ಜನನ್ ಕರ್ಸಕ್ಕೆ ಭೀಮಾ ಮಾಡ್ತಿದ್ದೀವಿ ಅಷ್ಟೇ. ಎಸ್ ಎಸ್ ಎಸ್, ಅದೇ ಡ್ರಗ್ಸು ಅದು ಇದೆಲ್ಲ ಮಾಡಬೇಡಿ ಅಂತ ಹೇಳ್ಬೋದು ಮೇಡಮ್, ಅದನ್ನೇ ಹೇಳಕ್ ಹೊರಟಿದ್ದೀವಿ ಸಿನಿಮಾದಲ್ಲೂ. ಎಸ್, ಜುಟ್ಟು ನೀನ್ ಬಾರ್ದೆ ಬರ್ತೀನೋ ಇಲ್ಲ ಗೊತ್ತಿಲ್ಲ, ಹೆಂಗ್ ಬರ್ತೀಯ ಅಂತ ಅಂದ್ರೆ ನಿಮ್ಮಮ್ಮನ್ ಬಂದೇ ಬರ್ತೀನಿ. ಪುಸ್ತಕದ ಮೇಲೆ ದುಡ್ಡಿದ್ರೆ ದುನಿಯಾ ಮೇಲೆ. ಕೊರೋನಾಗೂ ಮುಂಚೆ ಸಲ್ಗಾ ಬರೋ ತನಕ ಥಿಯೇಟರ್ ಖಾಲಿ ಹೊಡಿತಿತ್ತು. ಸಲ್ಗಾ ಬಂದು ಕೊರೋನಾನ್ ಮರೆಸ್ತು. ಈಗ ಜನ ಬರ್ತಿಲ್ಲ ಅಂತವ್ರೆ. ಭೀಮಾ ಬಂದು ಮತ್ತೆ ಥಿಯೇಟ್ರು. ಸರ್, ಕನ್ನಡ ಫಿಲಮ್ ಚೆನ್ನಾಗಿದ್ರೆ ಯಾರು ಎಲ್ಲೇ ಇರಲಿ ಜನ ಹುಡಿಕೊಂಡು ಬಂದೇ ಬರ್ತಾರೆ. ಈಗ ಅಪ್ಪು ಸರ್ ಇಲ್ಲ ಅಂದ್ರೂ ಅಪ್ಪು ಅಣ್ಣಂದು ಮೂವಿ ಹೆಂಗ್ ರಿಲೀಸ್ ಆಗುತ್ತೋ ನೋಡಿ, ಜನ ಇವತ್ತು ಕ್ರೌಡು. ಸರ್, ಫಿಲಮ್ ಚೆನ್ನಾಗಿದ್ರೆ ಎಲ್ಲ ಹುಡಿಕೊಂಬರ್ತಾರೆ 100% ಸರ್. ತುಂಬ ಖುಷಿ ಆಯಿತು ಬ್ರದರ್. ರಿಯಲ್ ರೌಡಿಸಮ್, ರಿಯಲ್ ಫೈಟ್ ಅಂತ ಹೇಳಿದ್ರೆ ಅದಕ್ಕೊಂದು ಹೆಸರೇ ದುನಿಯಾ ವಿಜಯ್ ಅವರು ಅಂತ. ಒಂದೊಳ್ಳೆ ಮೆಸೇಜ್ ಕೊಡೋಕೆ ಹೊರಟಿದ್ದಾರೆ. ಈ ಸಮಾಜದಲ್ಲಿ ಹಾಳಾಗ್ತಾ ಇರ್ತಕ್ಕಂಥ ಹುಡುಗರನ್ನ ಉದ್ಧಾರ ಮಾಡೋಕ್ಕೆ ಭೀಮಾ ಕೈ ಹಾಕಿದರೆ ದುನಿಯಾ ವಿಜಯ್ ಅವರು. ಅದಕ್ಕೆಲ್ಲರೂ ಸಪೋರ್ಟ್ ಮಾಡೋಣ. ಇವಾಗ ಪ್ರೆಸೆಂಟ್ ಸಿಚುವೇಶನಲ್ಲಿ ಒಂದು 70% ಹುಡುಗರು ಗಾಂಜಾಗೆ ಅಡಿಕ್ಟ್ ಆಗಿದ್ದಾರೆ ಗುರು. ಅದು ಬೆಂಗಳೂರಲ್ಲಿ ತುಂಬ ಜನ ಅಡಿಕ್ಟ್ ಆಗಿದ್ದಾರೆ. ಅದ್ರ ಜೊತೆಗೆ ಹುಡುಗಿರು ಕೂಡ ಅಡಿಕ್ಟ್ ಆಗಿದ್ದಾರೆ ಬ್ರದರ್. ನಾನು ಹುಡುಗರು ಹೆಂಗಿದ್ರು ಚೇಂಜ್ ಆಯ್ತಾರೆ. ಹುಡುಗರು ಹೆಂಗಿದ್ರು ಚೇಂಜ್ ಆಯ್ತಾರೆ. ಈ ಮೂವಿ ನೋಡಿ ನಾವು ಹುಡುಗಿರಿಗೆ ಒಂದು ಮಾತು ಹೇಳ್ತೀನಿ ಬ್ರದರ್. ಏರಿಯಾದಲ್ಲಿ ಮಿಂಚಬೇಕು ಅಂತ ಹೇಳ್ತಾರಲ್ಲ, ಏರಿಯಾದ ಹುಡುಗಿರಿಗೆ ನೀವು ಸೂಟ್ ಹಾಕೋ ಹುಡುಗರ ಜೊತೆ, ವೀಲಿಂಗ್ ಮಾಡೋ ಹುಡುಗರ ಜೊತೆ ಹಿಂದೆ ಕೂತ್ಕೊಂಡು ಕೂದಲು ಕಲರ್ ಹಾಕ್ಸ್ಕೊಂಡು ಸೋಕಿ ಮಾಡ್ತೀರಲ್ಲ, ಏರಿಯಾದಲ್ಲಿ ಒಂದು ಹೆಸರು ಮಾಡಬೇಕು ಅಂತ ನಿಮಗೆ ಸೂಟ್ ಹಾಕ್ಸ್ಬಿಟ್ಟು ಹುಡುಗರೆಲ್ಲ ಬಸರು ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಆಯ್ತಾ, ಹೆಸರು ಏನೂ ಆಗಲ್ಲ. ನೀವು ರೌಡಿ ಇವಾಗ ಹುಡುಗರಿಗಿಂತ ಹುಡುಗಿರೇ ಜಾಸ್ತಿ ಬೈತಾರೆ ಬ್ರದರ್, ಅಮ್ಮನ ಅಕ್ಕನ ಅದು ಇದು ಅಂತ. ಇದಕ್ಕೆಲ್ಲ ಕಾರಣ ಏನು ಹೇಳಿ? ಗಾಂಜಾ. ಆಯ್ತಾ, ಗಾಂಜಾ ಅನ್ನೋದು ತುಂಬಾ ಸ್ಪ್ರೆಡ್ ಆಗ್ಬಿಟ್ಟೈತೆ. ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಗಂಜಿ ಇಲ್ಲ ಅಂದ್ರೆ ಬದುಕಲ್ಲ ಹೊಟ್ಟೆಗೆ ಅಂತ. ಇವಾಗ ಗಾಂಜಾ ಇಲ್ಲ ಅಂದ್ರೆ ಬದುಕ್ತಾ ಇಲ್ಲ ಗುರು. ಆಯ್ತಾ, ಈ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಗುರು. ಆಯ್ತಾ, ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡ್ಬೇಕು. ಇವಾಗೆಲ್ಲ ಈ ಸಿನಿಮಾದಲ್ಲಿ ಒಂದೇ ಒಂದು ಮೆಸೇಜ್ ಏನು ಗೊತ್ತಾ, ಒಂದೇ ಒಂದು ದುನಿಯಾ ವಿಜಯ್ ನೀಟಾಗಿ ತೋರಿಸಿದ್ದಾರೆ. ಇವಾಗ ನೀವೇನ್ ಗಾಂಜಾ ಸೆತ್ತಾ ಇದ್ದೀರಾ, ಅದನ್ನ ಸುಡ್ತಾ ಇದ್ದೀರಾ, ಅದು ನಿಮ್ನೆಲ್ಲ ಒಂದಲ್ಲ ಒಂದಿನ ಸುಡುತ್ತೆ ನೋಡಿ ಬ್ರದರ್. ಏರಿಯಾದಲ್ಲಿ ಯಾರೆಲ್ಲ ಹುಡುಗರಿಗೆ ಗಾಂಜಾ ಕೊಡಿಸಿ ಅವ್ರ ಹತ್ರ ಸಹಾಯ ಮಾಡಿಸ್ಕೊಂತವ್ರು, ಯಾರ್ಯಾರು ಗಾಂಜಾ ಹೊಡಿತಿದ್ರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಅದೇ ಗಾಂಜಾ ಕೊಡಿಸ್ತವ್ರು ನಿಮ್ಮನ್ನ ಒಂದಲ್ಲ ಒಂದಿನ ಚುಚ್ಚಿ ಸಾಯಿಸ್ತಾರೆ. ಆಯ್ತಾ, ಅವಾಗ ನೀವು ಹಾಳಾಯ್ತೀರಾ, ನಿಮ್ಮ ಫ್ಯಾಮಿಲಿ ಹಾಳಾಯ್ತೀರಾ. ದಯವಿಟ್ಟು ನೀವು ಉದ್ಧಾರ ಆಗಬೇಕು ಅಂದ್ರೆ ಒಂದ್ಸಲ ಭೀಮಾ ಸಿನಿಮಾ ನೋಡಿ. ಇವೆಲ್ಲ ಬಿಟ್ಬಿಟ್ಟು ನೆಮ್ಮದಿಯಾಗಿದ್ರೆ ಇರ್ತೀರಾ, ಇಲ್ಲ ಬೀದಿ ಹಣ ಆಗೋಗ್ತೀರಾ ಗುರು. ಪಕ್ಷ ಸಪೋರ್ಟ್ ಮಾಡದೇ ಇರೋಂಥ ಒಂದು ಇದು ಸೊಪ್ಪಿಗೆ ಸಪೋರ್ಟ್ ಮಾಡದೇ ಇರೋ ಪಕ್ಷ ಇಲ್ಲ ಅಂತೇಳಿ ರಾಜಕಾರಣಿಗಳ ಸಪೋರ್ಟ್ ಇಲ್ಲದೆ ಇವೆಲ್ಲ ಆಗ್ತಾ ಇಲ್ಲ. ಸೊ ರಾಜಕಾರಣಿಗಳು ಅವ್ರ ಮನೆ ಮಕ್ಕಳು ಯಾರು ಕೂಡ ಹಾಳಾಗ್ತಾ ಇಲ್ಲ. ಇಲ್ಲಿ ಡ್ರಗ್ಸಿಂದ ಯಾರೂ ಸಾಯ್ತಾ ಇಲ್ಲ. ಸಾಯ್ತಾ ಇರೋದೇ ಮಿಡ್ಲ್ ಕ್ಲಾಸ್ ಮತ್ತು ಸ್ಲಮ್ಮಲ್ಲಿರೋಂಥ ಬಡಪಾಯಿಗಳು. ಸೊ ಈ ಸಿನಿಮಾ ಮುಖಾಂತರ ಒಂದು ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದಾರೆ ದುನಿಯಾ ವಿಜಯ್ ಅವರು. ದಯವಿಟ್ಟು ಹೇಳ್ತೀನಿ, ಯುವ ಸಮಾಜ ಒಳ್ಳೆ ರೀತಿಯಲ್ಲಿ ಬದುಕಿ ಒಳ್ಳೆ ಜೀವನ ಮಾಡಿ, ಅದು ಬಿಟ್ಟು ಈ ಗಾಂಜಾ ಡ್ರಗ್ಸು ಎಣ್ಣೆ ಗಿಣ್ಣೆ ಹೊಡೀರಿ, ಯಾವುದು ಎಣ್ಣೆ ಗಿಣ್ಣೆ ಹೊಡೀರಿ ಮತ್ತೊಂದು ಅಂತ ಸಪೋರ್ಟ್ ಮಾಡೋದಲ್ಲ. ಅದ್ರ ಜೊತೆಗೆ ನಿಮ್ಮ ಜೀವನವನ್ನು ನೀವು ಹಾಳು ಮಾಡ್ಕೊತಾ ಇದ್ದೀರಾ. ದಯವಿಟ್ಟು ಒಳ್ಳೆ ರೀತಿಯಲ್ಲಿ ಬದುಕೋಕೆ ನಾನು ಹೇಳ್ತಾ ಇದ್ದೀನಿ. ಇದ್ರ ಮುಖಾಂತರ ಸಿನಿಮಾನ ಫ್ಯಾಮಿಲಿ ಕುತ್ಕೊಂಡು ನೋಡಿ. ದಯವಿಟ್ಟು ರಾಜಕಾರಣಿಗಳು ಯಾರ್ಯಾರು ಇದಕ್ಕೆ ಹಿಂದ್ಗಡೆ ಸಪೋರ್ಟ್ ಇದ್ದಾರೆ ಅವರನ್ನು ಫಸ್ಟ್ ಬ್ಯಾನ್ ಮಾಡಬೇಕು. ಜನಗಳು ಅವರನ್ನು ಫಸ್ಟ್ ಕೆಳಗಿಳಿಸ್ಬೇಕು. ಯಾಕೆಂದರೆ 2 ತಿಂಗಳ ಹಿಂದೆ ಒಂದು ದಾವಣಗೆರೆ ಡಿಸ್ಟ್ರಿಕ್ಟ್ ಚನ್ನಗಿರಿ ಆದಂಥ ಘಟನೆ ನೋಡಿರ್ಬೋದು ನೀವೆಲ್ಲರೂ. ಡ್ರಗ್ಗು ಅಂದರೆ ಗಾಂಜಾ ಮಾರ್ತಿದ್ದಂಥ ವ್ಯಕ್ತಿ ಅಥವಾ ಏನೋ ಒಂದು ಯಾವುದೋ ಪೆಡ್ಲರ್ ಅನ್ನೋ ಒಬ್ಬನ ಕರ್ಕೊಂಬಂದಿದ್ರು. ಸೊ ಅವನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ ಅಂತೇಳಿ ಇಡೀ ಸ್ಟೇಷನ್ನೇ ಧ್ವಂಸ ಮಾಡೋ ಲೆವೆಲಿಗೆ ಇಳಿದ್ಬಿಡ್ತು. ಅಂದರೆ ಅವರೆಲ್ಲ ಯಾವ ಥರ ಏನು ರೀಸನಿಗೆ ಆಗ್ತಾಯಿದೆ ಈ ಥರದ್ದೆಲ್ಲ. ಸೊ ಯುವ ಸಮಾಜ ಯಾಕೆ ಹಾಳಾಗ್ತಾ ಇದೆ ಅಂದರೆ ಮೊದಲು ಮನೆಯಲ್ಲಿ ತಂದೆ ತಾಯಿಗಳು ಅವ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಸೊ ಕೋಪವನ್ನು ತಾನು ಕಂಟ್ರೋಲ್ ಮಾಡ್ಕೋಬೇಕು ಮನುಷ್ಯ, ಅದನ್ನು ಮಾಡ್ಕೊಳ್ತಾ ಇಲ್ಲ.
ಕರ್ಮ ಯಾರನ್ನೂ ಬಿಡಲ್ಲ ಅನ್ನೋದಕ್ಕೆ ಈ ಸಿನಿಮಾನೇ ಸಾಕ್ಷಿ. ಸೊ ತಪ್ಪು ಮಾಡಿದ್ರೆ ತಪ್ಪು ಆಗುತ್ತೆ, ನಿಮಗೂ ಕೆಟ್ಟದಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಕರ್ಮ ಯಾರನ್ನೂ ಬಿಡಲ್ಲ, ಒಳ್ಳೇದು ಮಾಡಿ ಒಳ್ಳೇದಾಗುತ್ತೆ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.